ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ದೀಪಾ ನರೋಟೆ ಅಂಡ್ ವೆಲ್ಕಮ್ ಟು ಟೀಚರ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವಿಡಿಯೋ ಪೇರೆಂಟ್ಸಿಗಾಗಿರುತ್ತೆ. ಸೊ ಅಂದರೆ ಪೇರೆಂಟ್ಸ್ ಒಂದು ಹೆಲ್ದಿ ರಿಲೇಶನ್ಶಿಪ್ನ ಮಕ್ಕಳ ಜೊತೆಗೆ ಹೇಗೆ ಬಿಲ್ಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ, ಹೌ ಟು ಬಿಲ್ಡ್ ಎ ಹೆಲ್ದಿ ರಿಲೇಶನ್ಶಿಪ್ ಬಿಟ್ವೀನ್ ಪೇರೆಂಟ್ ಆ್ಯಂಡ್ ಚಿಲ್ಡ್ರನ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಪೇರೆಂಟ್ಸ್ ಮಕ್ಕಳ ಜೊತೆಗೆ ಯಾಕೆ ಹೆಲ್ದಿ ರಿಲೇಶನ್ಶಿಪ್ನ ಬಿಲ್ಡ್ ಮಾಡ್ಕೋಬೇಕು ಅಂದರೆ, ಸೊ ಮಕ್ಕಳು ಆದಾಗಿಂದ ಪೇರೆಂಟ್ಸ್ಗೆ ಒಂದೇ ಗೋಲ್ ಇರುತ್ತೆ, ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡಬೇಕು, ಒಳ್ಳೆ ಹೆಲ್ದಿ ಲೈಫ್ ಸ್ಟೈಲ್ನ ಕೊಡಬೇಕು ಆ್ಯಂಡ್ ಹಾಗೆ ಅವರಿಗೆ ಈ ವರ್ಲ್ಡಲ್ಲಿ ಒಂದು ಸಕ್ಸಸ್ಫುಲ್ ಪರ್ಸನ್ ಆಗಿ ಅವ್ರನ್ನ ನಾವು ಬಿಲ್ಡ್ ಮಾಡಬೇಕು ಅನ್ನೋದ್ರೆ ಮೇನ್ ಇಂಟೆನ್ಷನ್ ಇರುತ್ತೆ. ಸೊ ಹಾಗಾಗಿ ನಾವು ವರ್ಕ್ ಮಾಡೋ ಅಂಥದ್ದು, ನಮ್ಮ ಲೈಫಲ್ಲಿ ನಮ್ಮ ಆಸೆಗಳನ್ನ ಸ್ಯಾಕ್ರಿಫೈಸ್ ಮಾಡೋ ಅಂಥದ್ದು, ಇದು ಎಲ್ಲದನ್ನು ಮಾಡ್ತಾ ಇರ್ತೀವಿ. ಸೊ ಅದರಲ್ಲಿ ಮೇನಾಗಿ ನಾವು ಮಾಡಬೇಕಾಗಿರೋವಂಥದ್ದು ಅವರ ಜೊತೆಗೆ ಒಂದು ಒಳ್ಳೆ ರಿಲೇಶನ್ಶಿಪ್ನ ಬಿಲ್ಡ್ ಮಾಡೋ ಅಂಥದ್ದು. ಸೊ ಈ ರಿಲೇಶನ್ಶಿಪ್ನ ಬಿಲ್ಡ್ ಹೇಗೆಲ್ಲ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಆಫ್ ಆಲ್ ಈ ಒಂದು ಹೆಲ್ದಿ ರಿಲೇಶನ್ಶಿಪ್ನ ಬಿಲ್ಡ್ ಮಾಡೋದು ಅಂದರೆ ಜಸ್ಟ್ ಲೈಕ್ ಕನ್ಸ್ಟ್ರಕ್ಟಿಂಗ್ ಒಂದು ಹೌಸ್ ಅಂತ ಹೇಳ್ಬೋದು. ಅಂದರೆ ಒಂದು ಹೌಸ್ನ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಫೌಂಡೇಶನ್ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿ ನಾವು ಬಿಲ್ಡಿಂಗ್ನ ಕನ್ಸ್ಟ್ರಕ್ಟ್ ಮಾಡ್ಬೋದು. ಅದೇ ರೀತಿ ಇಲ್ಲಿ ಮಕ್ಕಳ ಜೊತೆಗೂ ಅಷ್ಟೇ, ನಮ್ಮ ಮಕ್ಕಳ ಜೊತೆಗೆ ನಮ್ಮ ಒಂದು ಬೇಸಿಕ್ ಟೈಮಲ್ಲಿ ಅಂದರೆ ಅವರ ಫೌಂಡೇಶನ್ ಟೈಮಲ್ಲಿ, ಅಂದರೆ ಅರ್ಲಿ ಏಜಲ್ಲಿ, ಈಗ ಮಗು ಹುಟ್ಟಾಗಿಂದ ಅಪ್ ಟು 10 ಇಯರ್ಸ್ವರೆಗೂ ನೀವು ಏನು ಮಕ್ಕಳಲ್ಲಿ ಒಂದು ನಿಮ್ಮ ಮಕ್ಕಳ ಜೊತೆ ನೀವು ಹೇಗೆ ಇಂಟ್ರಾಕ್ಟ್ ಮಾಡ್ತೀರೋ ಅದ್ರ ಬೇಸ್ ಮೇಲೆ ನಿಮ್ಮ ಒಂದು ಹೆಲ್ದಿ ರಿಲೇಶನ್ಶಿಪ್ ಅನ್ನೋದು ಬಿಲ್ಡ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಹಾಗಾಗಿ ಆ ಒಂದು ಅರ್ಲಿ ಏಜಲ್ಲಿ ನೀವು ಮಕ್ಕಳ ಜೊತೆ ಹೇಗೆಲ್ಲ ಒಂದು ರಿಲೇಶನ್ಶಿಪ್ನ ಬಿಲ್ಡ್ ಮಾಡೋದಕ್ಕೆ ವರ್ಕ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಆಫ್ ಆಲ್ ಮಕ್ಕಳಿಗೆ ಸಾಕಷ್ಟು ಟೈಮ್ನ ಕೊಡೋ ಅಂಥದ್ದು. ಓಕೆ, ಸೊ ತುಂಬ ಜನ ಏನಂದರೆ 24/7 ಮಕ್ಕಳನ್ನ ನೋಡ್ಕೊಳ್ತಾರೆ. ಬಟ್ ಇನ್ನು ಕೆಲವು ಟೈಮಲ್ಲಿ ಏನಾಗುತ್ತೆ ಅಂದರೆ ಪೇರೆಂಟ್ಸ್ ವರ್ಕಿಗೆ ಹೋಗುವಂಥದ್ದು. ಓಕೆ, ಸೊ ಸಿಂಗಲ್ ಪೇರೆಂಟ್ ಇರ್ತಾರೆ ಅಥವಾ ಫ್ಯಾಮಿಲಿಲಿ ಏನೇನೋ ಪ್ರಾಬ್ಲಮ್ ಇರುತ್ತೆ. ಸೊ ಹಾಗಾಗಿ ವರ್ಕ್ ಮಾಡಲೇಬೇಕು ಅನ್ನೋ ನೆಸೆಸಿಟಿ ಬಂದೇ ಬರುತ್ತೆ. ಸೊ ಬಟ್ ಏನೇ ಆಗಿದ್ರು ಪೇರೆಂಟ್ಸ್ ಜೊತೆಗೆ ನಾವು ಪೇರೆಂಟ್ಸ್ ಆದವರು ಮಕ್ಕಳಿಗೆ ಸಾಕಷ್ಟು ಟೈಮ್ನ ಕೊಡಬೇಕು. ಅವ್ರ ಜೊತೆ ಓದೋದಾಗಿರ್ಬೋದು, ಮಾತಾಡೋದಾಗಿರ್ಬೋದು, ವಾಕ್ ಮಾಡೋದಾಗಿರ್ಬೋದು. ಸೊ ಇದನ್ನು ನಾವು ಟೈಮ್ನ ಕೊಟ್ಟಾಗ ಏನಾಗುತ್ತೆ ಅಂದರೆ ಮಕ್ಕಳು ನಮ್ಮಿಂದ ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ನಮ್ಮ ಫುಡ್ ಹ್ಯಾಬಿಟ್ ಆಗಿರ್ಬೋದು, ನಮ್ಮ ಒಂದು ಮಾತಾಡೋ ಸ್ಟೈಲ್ ಆಗಿರ್ಬೋದು, ನಮ್ಮ ಲ್ಯಾಂಗ್ವೇಜ್ ಆಗಿರ್ಬೋದು, ಎಲ್ಲದನ್ನು ಅವ್ರೇನು ಮಾಡ್ತಾ ಹೋಗ್ತಾರೆ, ಕಾಪಿ ಮಾಡ್ತಾ ಹೋಗ್ತಾರೆ. ಯಾಕೆಂದರೆ ಮಕ್ಕಳು ಬಂದಾಗ, ವರ್ಡಿಗೆ ಬಂದಾಗ ಮಕ್ಕಳಿಗೆ ನಾವೇ ಪ್ರಪಂಚ ಆಗಿರ್ತೀವಿ. ಮಕ್ಕಳಿಗೆ ಯಾವುದೂ ಗೊತ್ತಿರಲ್ಲ. ಸೊ ಎದುರುಗಡೆ ಯಾರು ಇರ್ತಾರೆ ಪರ್ಸನ್, ಅವ್ರನ್ನೇ ಅವ್ರಿಗೆ ಕಾಪಿ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ನಮ್ಮ ಮಕ್ಕಳಿಗೆ ನಮ್ಮ ಒಂದು ಲೈಫ್ ಸ್ಟೈಲ್ನ ಏನಿರುತ್ತೆ ಅದನ್ನು ಇಂಟ್ರಡ್ಯೂಸ್ ಮಾಡೋದು by spending more time with them. Okay, and second one ಏನಂದರೆ ಮಕ್ಕಳ ಜೊತೆ ಯಾವಾಗಲೂ ಪಾಸಿಟಿವ್ ಆಗಿ ಇರೋವಂಥದ್ದು, ಅಂದರೆ ಮಕ್ಕಳಿಗೆ ಯಾವಾಗಲೂ ಎನ್ಕರೇಜ್ ಮಾಡೋ ಅಂಥದ್ದು. ಓಕೆ, ಸೊ ಮಕ್ಕಳು ಒಂದು ಆಟ ಆಡಲಿ. ಸೊ ಒಂದು ಮಕ್ಕಳಿಗೆ 1 to almost 10 ಇಯರ್ಸ್ವರೆಗೂ ಏನಂದರೆ ಬ್ರೈನ್ ಡೆವಲಪ್ಮೆಂಟ್ ಸಾಕಷ್ಟು ಇರುತ್ತೆ. ಆ ಬ್ರೈನ್ ಡೆವಲಪ್ಮೆಂಟ್ ಟೈಮಲ್ಲಿ ಮಕ್ಕಳಿಗೆ ನಾವು ಏನೆಲ್ಲ ಕಲಿಸ್ಬೋದು, ಮಲ್ಟಿಪಲ್ ಲ್ಯಾಂಗ್ವೇಜಸ್ನ ಕಲಿಸ್ಬೋದು. ಓಕೆ, ಒಂದು 5 ಲ್ಯಾಂಗ್ವೇಜಸ್ವರೆಗೂ ಮಕ್ಕಳಿಗೆ ಕಲಿಯೋ ಒಂದು ಎಬಿಲಿಟಿ ಇರುತ್ತೆ. ಆ್ಯಂಡ್ ಹಾಗೆ ಅವರಿಗೆ ಫಿಸಿಕಲ್ ಡೆವಲಪ್ಮೆಂಟ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಎಷ್ಟೊಂದು ಸ್ಪೋರ್ಟ್ಸ್ಗೆ ಅವರಿಗೆ ಸೇರಿಸ್ಬೋದು. ಸ್ವಿಮ್ಮಿಂಗ್ ಅಂತೆ, ರನ್ನಿಂಗ್ ಅಂತೆ, ರನ್ನಿಂಗ್ ಆಗಿರ್ಬೋದು, ಸ್ಕೇಟಿಂಗ್ ಆಗಿರ್ಬೋದು, ಈ ಥರ ಡ್ಯಾನ್ಸ್ ಆಗಿರ್ಬೋದು, ಈ ಥರ ಅವರಿಗೆ ಫಿಸಿಕಲಿ ಎಂಗೇಜ್ ಆಗಿರೋವಂಥದ್ದು. ಆ್ಯಂಡ್ ಹಾಗೆ ಹೆಲ್ದಿ ಫುಡ್ನ ಕೊಡೋ ಅಂಥದ್ದು. ಹೆಲ್ದಿ ಫುಡ್ ಅಂದರೆ ಮಕ್ಕಳು ಜಾಸ್ತಿ ಅಟ್ರಾಕ್ಟ್ ಆಗೋದು ಈ ಚಾಕ್ಲೇಟ್ಸ್ ಅಂತೆ, ಫ್ರೈಡ್ ಫುಡ್ ಅಂತೆ, ಫಾಸ್ಟ್ ಫುಡ್, ಜಂಕ್ ಫುಡ್, ಇದಕ್ಕೆ ತುಂಬ ಅಟ್ರಾಕ್ಟ್ ಆಗ್ತಾರೆ. ಅದನ್ನೆಲ್ಲ ದೂರ ಇಟ್ಟು ನಮ್ಮ ಮಕ್ಕಳಿಗೆ ನಾವು ಹೆಲ್ದಿ ಫುಡ್ ಎಷ್ಟು ಕೊಡ್ತೀವೋ ಅಷ್ಟು ಕೊಟ್ಬಿಟ್ಟು, ಸೊ ಮಕ್ಕಳಿಗೆ ಏನಂದರೆ ಒಂದು ಒಳ್ಳೆ ಒಂದು ಫಿಸಿಕಲಿ, ಮೆಂಟಲಿ ಅವರಿಗೆ ಎಷ್ಟು ಒಳ್ಳೆ ರೀತಿ ಆಗುತ್ತೆ. ಸೊ ಅಷ್ಟು ಒಂದು ಒಳ್ಳೆ ಎನ್ವೈರನ್ಮೆಂಟ್ನ ಕ್ರಿಯೇಟ್ ಮಾಡಿ ಕೊಡೋ ಅಂಥದ್ದು. ಆ್ಯಂಡ್ ಹಾಗೆ ನೆಕ್ಸ್ಟ್ ಥರ್ಡ್ ಇಂಪಾರ್ಟೆಂಟಾಗಿ ನಾವು ಮಾಡಬೇಕಾಗಿರೋವಂಥದ್ದು ಮಕ್ಕಳಿಗೆ ಒಂದು ಬೌಂಡ್ರೀಸ್ನ ಸೆಟ್ ಮಾಡೋ ಅಂಥದ್ದು. ಬೌಂಡ್ರೀಸ್ ಯಾವ ರೀತಿ ಅಂದರೆ, ನಮ್ಮ ಮಕ್ಕಳು ಏನು ಏಜ್ ಗ್ರೂಪ್ ಇದೆ ಆ ಏಜ್ ಗ್ರೂಪ್ಗಿಂತ ಅವರು ಜಾಸ್ತಿ ದೊಡ್ಡೋರ ಥರ ಆ್ಯಕ್ಟ್ ಮಾಡದೇ ಇರೋ ಹಾಗೆ, ಅಥವಾ ತುಂಬ ಸಣ್ಣೋರ ಥರನೇ ಆ್ಯಕ್ಟ್ ಮಾಡದೇ ಇರೋ ಹಾಗೆ ಅವರ ಏಜ್ಗೆ ತಕ್ಕಂಗೆ ಏನೇನೆಲ್ಲ ಬಿಹೇವ್ ಮಾಡಬೇಕು. ಆ್ಯಂಡ್ ಹಾಗೆ ಅವರ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಅವರ ಫುಡ್ ಹ್ಯಾಬಿಟ್ ಆಗಿರ್ಬೋದು, ಆ್ಯಂಡ್ ಯಾರ ಜೊತೆ ಎಷ್ಟು ಇಂಟ್ರಾಕ್ಟ್ ಮಾಡಬೇಕು ಅನ್ನೋದಾಗಿರ್ಬೋದು. ಆ್ಯಂಡ್ ಹಾಗೆ ನಮ್ಮ ಈ ಒಂದು ಪ್ರಪಂಚದಲ್ಲಿ ಏನು ಹೋಗೋ ಆಗ್ತಿರುತ್ತೆ, ಅದಕ್ಕೆ ಯಾವುದಕ್ಕೆ ಎಷ್ಟು ರಿಯಾಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಮೇನಾಗಿ ಮಕ್ಕಳಿಗೆ ಟೀಚ್ ಮಾಡಬೇಕಾಗತ್ತೆ. ಅದ್ರ ರಿಲೇಟೆಡ್ ಬೌಂಡ್ರೀಸ್ನ ಸೆಟ್ ಮಾಡಬೇಕಾಗತ್ತೆ. ಈಗ ಒಂದು ಮಗು ಒಂದು ಟೈಮಲ್ಲಿ ತುಂಬ ಆರೋಗ್ಯಟಾಗಿ ನಡ್ಕೊಳ್ಬೋದು, ಅಥವಾ ಏನು ಆಗದೆ ಇರೋಂಗೆ ಇರ್ಬೋದು. ಸೊ ಆ ಥರ ಏನು ಮಾಡಿದೆ ಕರೆಕ್ಟಾಗಿ ಯಾವುದಕ್ಕೆ ಎಷ್ಟು ರಿಯಾಕ್ಟ್ ಮಾಡಬೇಕು
ಅನ್ನೋದು ಒಂದು ಬೌಂಡ್ರೀಸ್ನ ಕರೆಕ್ಟಾಗಿ ಸೆಟ್ ಮಾಡಬೇಕಾಗತ್ತೆ. ಆ್ಯಂಡ್ ಹಾಗೆ ಇನ್ನೊಂದು, ಮಕ್ಕಳಿಗೆ ಏನಂದರೆ ತುಂಬಾ ನೀವು ಲಾಯಲ್ ಆಗಿರಬೇಕು, ಟ್ರಸ್ಟ್ನ ಬಿಲ್ಡ್ ಮಾಡಬೇಕಾಗತ್ತೆ. ಏಕೆಂದರೆ ಮತ್ತು ಮಕ್ಕಳಿಗೆ ಏನೋ ಒಂದು ಪ್ರಾಬ್ಲಮ್ ಆದಾಗ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಅಷ್ಟು ನಾವೇನು ಮಾಡಬೇಕು, ಅವರಿಗೆ ಟ್ರಸ್ಟ್ನ ಬಿಲ್ಡ್ ಮಾಡಬೇಕು. ಓಕೆ, ನಾವಿಲ್ಲದೆ ಇರೋ ಟೈಮಲ್ಲಿ ಮಕ್ಕಳಿಗೆ ಏನಾದ್ರು ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಗುಡ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಏನೇ ಆದರೂ ಮಗು ನಮ್ಮ ಜೊತೆ ಅದನ್ನ ಶೇರ್ ಮಾಡಬೇಕು. ಓಕೆ, ಕೆಲವು ತುಂಬ ಪೇರೆಂಟ್ಸ್ ಅಂದ್ಕೊಳ್ತಾರೆ ತುಂಬ ಸ್ಟ್ರಿಕ್ಟ್ ಆಗಿಬಿಟ್ರೆ ಮಕ್ಕಳು ಚೆನ್ನಾಗಿರ್ತಾರೆ ಅಂತ. ಸೊ ದಟ್ಸ್ ಕಂಪ್ಲೀಟ್ಲಿ ರಾಂಗ್. ಯಾಕೆಂದರೆ ತುಂಬ ಸ್ಟ್ರಿಕ್ಟ್ ಆಗಿದ್ದಾಗ ನಮ್ಮ ಮಕ್ಕಳಿಗೆ ನಾವು ಇಲ್ಲದೆ ಇರಬೇಕಾದ್ರೆ ಏನಾದ್ರು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆದರೆ ನಾವು ಹೊಡಿತೀವಿ, ಹಾಗೆ ಅನ್ನೋ ಥರ ಅದನ್ನು ಶೇರ್ ಮಾಡಿ ಅದನ್ನು ಹೈಡ್ ಮಾಡ್ಬೋದು. ಸೊ ಆ ಥರ ಏನು ಮಾಡಿದೆ. ಸೊ ಮಕ್ಕಳಿಗೆ ಆದಷ್ಟು ಟ್ರಸ್ಟ್ನ ಬಿಲ್ಡ್ ಮಾಡಿ, ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನೇ ಆದರೂ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಅಂಥದ್ದು. ಆ್ಯಂಡ್ ಹಾಗೆ ಮಕ್ಕಳು ಏನೋ ಒಂದು ಕ್ರಿಯೇಟಿವ್ ಆಗಿ ಏನೋ ಒಂದು ಅಚೀವ್ ಮಾಡಿದಾಗ, ಏನೋ ಒಂದು ಬಿಲ್ಡ್ ಮಾಡಿದಾಗ ಅದನ್ನ ಆದಷ್ಟು ಎನ್ಕರೇಜ್ ಮಾಡೋ ಅಂಥದ್ದು, ಪಾಸಿಟಿವ್ ಎನ್ವೈರನ್ಮೆಂಟ್ನ ಕೊಡೋ ಅಂಥದ್ದು. ಆ್ಯಂಡ್ ಹಾಗೆ ಅವರಿಗೆ ಒಂದಿಷ್ಟು ಪ್ರಾಮಿಸ್ನ ಕೀಪಪ್ ಮಾಡೋ ಅಂಥದ್ದು. ಅವರು ಇಷ್ಟು ಒಂದು ಎಕ್ಸಾಮಲ್ಲಿ ಇಷ್ಟು ಸ್ಕೋರ್ ಮಾಡಿದ್ರೆ ಅಥವಾ ಯಾವುದೋ ಒಂದು ಆ್ಯಕ್ಟಿವಿಟೀಸ್ನ ಕಂಪ್ಲೀಟ್ ಮಾಡಿದ್ರೆ ಅವ್ರಿಗೆ ಏನೋ ಒಂದು ಕೊಡಿಸ್ತೀವಿ ಅಂತ ಹೇಳಿ ಅವ್ರಿಗೆ ಎನ್ಕರೇಜ್ ಮಾಡೋದ್ರ ಮೂಲಕ ಅದನ್ನು ಎನ್ಕರೇಜ್ ಮಾಡಿ ಅದನ್ನು ನೆಕ್ಸ್ಟ್ ಕೊಡಿಸೋದು ಅಂತ. ಓಕೆ, ಸೊ ಯಾವುದೋ ಒಂದು ಕೆಲಸ ಮಾಡಿದ್ರೆ ಇಷ್ಟು ಕೆಲಸ ಮಾಡಿದ್ರೆ ಇದನ್ನ ಕೊಡ್ತೀನಿ. ಸೊ ಆ ಕೆಲಸನ ಮಕ್ಕಳ ಹತ್ರ ಮಾಡಿಸಿ ಅವರಿಗೆ ಏನಾದರೂ ಗಿಫ್ಟ್ ಏನಾದ್ರು ಕೊಡಬೇಕು ಅಂತ ಅದನ್ನು ಕೊಟ್ಟು ಅವರ ಪ್ರಾಮಿಸ್ನ ಕೀಪಪ್ ಮಾಡೋ ಅಂಥದ್ದು. ಸೊ ಇದೆಲ್ಲನೂ ಮಾಡೋದ್ರಿಂದ ಸೊ ಮಕ್ಕಳಿಗೆ ಒಂದು ಹೆಲ್ದಿ ರಿಲೇಷನ್ಶಿಪ್ ಅನ್ನೋದು ಪೇರೆಂಟ್ಸ್ ಜೊತೆ ಬಿಲ್ಡ್ ಆಗುತ್ತೆ. ಸೊ ಈ ಹೆಲ್ದಿ ರಿಲೇಷನ್ಶಿಪ್ ಒನ್ಸ್ ಬಿಲ್ಡ್ ಆದರೆ ಅವ್ರ ಲೈಫ್ ಟೈಮ್ ಅದನ್ನು ಕ್ಯಾರಿ ಮಾಡೇ ಮಾಡ್ತಾರೆ. ಏಕೆಂದರೆ ನಾವು ಅರ್ಲಿ ಏಜಸ್ಸಲ್ಲಿ ಎಷ್ಟು ಮಾಡ್ತೀವೋ, ಮೈಂಡನ್ನ ಎಷ್ಟು ಚೆನ್ನಾಗಿ ನಾವು ಟ್ರೈನ್ ಮಾಡಿ ಫೋಕಸ್ ಮಾಡ್ಕೊಳ್ತೀವೋ ಮಕ್ಕಳ ಮೈಂಡ್ನ, ಸೊ ಅಷ್ಟು ಅದು ಏನಾಗುತ್ತೆ ಅಂದರೆ ಲೈಫ್ ಟೈಮ್ ಅದು ಕ್ಯಾರಿ ಆಗೇ ಆಗುತ್ತೆ. ಸೊ ಹಾಗೆ ಇದೆಲ್ಲ ಮಾಡೋದ್ರ ಮೂಲಕ ಅವ್ರಿಗೆ ಒಂದು ಶಿಸ್ತುಬದ್ಧಿನ ಜೀವನವನ್ನು ಕಲಿಸ್ಬೇಕು. ಅಂದರೆ ಮಕ್ಕಳು ಎದ್ದೇಳೋ ಟೈಮ್ ಆಗಿರ್ಬೋದು, ಫುಡ್ ಹ್ಯಾಬಿಟ್ ಆಗಿರ್ಬೋದು, ಬೇರೆ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಾಗಿರ್ಬೋದು, ಆ್ಯಂಡ್ ಹಾಗೆ ಎಲ್ಲದನ್ನು ಹೇಗೆ ತಗೊಳ್ಬೇಕು ನಮ್ಮ ಒಂದು ಆಗು ಹೋಗುಗಳನ್ನು ಅನ್ನೋದ್ರ ಬಗ್ಗೆ ನೀವು ಮಕ್ಕಳಿಗೆ ಆದಷ್ಟು ಎಲ್ಲ ಹೇಳ್ಕೊಡೋದ್ರ ಮೂಲಕ ನಮ್ಮ ಒಂದು ರಿಲೇಷನ್ಶಿಪ್ನ, ಪೇರೆಂಟ್ಸ್ನ ರಿಲೇಷನ್ಶಿಪ್ನ ಮಕ್ಕಳ ಜೊತೆ ತುಂಬ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ಬೋದು. ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಟೀಚರ್ ಟಾಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಆ್ಯಂಡ್ ಹಾಗೆ ನನ್ನ ವೀಡಿಯೋಸ್ನ FB ನೋಡ್ತಾ ಇದ್ರೆ ಸೊ ಫಾಲೋ ಮಾಡೋದನ್ನ ಮರಿಬೇಡಿ. ಸೊ ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ.